ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ಬೆಳಗ್ಗೆನೇ ಜಿಮ್ಮಿಗೆ ಅಂತೀನಿ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ. ಬಟ್ ಏನಂದರೆ ಏನು ತೋರಿಸ್ಬೇಕಂತಂದ್ರೆ ನೋಡಿ, ಪೂರ್ತಿ ಕತ್ಲೆ, ಯಾರೂ ಬಂದಿಲ್ಲ ಗೈಸ್. ಇನ್ನು ನಾನು ಒಬ್ಬನೇ ಬಂದು ಫಸ್ಟು ಬೇಗನೆ ವರ್ಕೌಟ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಕಾಣ್ತಿದೆ ನೋಡಿ, ಈ ಮೆಶ್ ಇದ್ದಿಲ್ಲ, ಮೆಶ್ ಒಳಗೆ ಹೋಗ್ಬಿಟ್ಟು ನಾನು ಇವತ್ತು ವರ್ಕೌಟ್ ಮಾಡಬೇಕು ಗೈಸ್. ಬನ್ನಿ ವರ್ಕೌಟ್ ಮಾಡೋಣ. ಫಸ್ಟ್ ಏನು ಮಾಡ್ತೀನಿ ಅಂದರೆ, ಇವತ್ತು ಈ ಜಾಗದಲ್ಲಿ ರನ್ನಿಂಗ್ ಮಾಡ್ತೀನಿ, ಆಮೇಲೆ ಒಳಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿ ರನ್ನಿಂಗ್ ಮಾಡಬೇಕು, ಯಾಕಂದರೆ ನಮ್ಮ ಸ್ಟೇಡಿಯಮ್ ಇದಿಲ್ಲ, ಒಳಗಡೆ ಫುಲ್ಲು ಡೆಮಾಲಿಷ್ ಮಾಡಿ ಹಾಳು ಮಾಡೋಕ್ಕಿದ್ದಾರೆ. ಹಂಗಾಗಿ ಅಲ್ಲಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ರನ್ನಿಂಗ್ ಎಲ್ಲ ಮಾಡೋಣ ಬನ್ನಿ ಗೈಸ್. ರನ್ನಿಂಗ್ ಎಲ್ಲ ಮುಗೀತು. ಬಟ್ ರನ್ನಿಂಗ್ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಏನಪ್ಪ ಗೊತ್ತೇ ಆಗಲಿಲ್ಲ, ಮರ್ತೇ ಹೋಗ್ಬಿಡ್ತೇವೆ ನನಗೆ ರನ್ನಿಂಗ್ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋದು. ಸೊ ರನ್ನಿಂಗ್ ಎಲ್ಲ ಮುಗೀತು. ರನ್ನಿಂಗ್ ಮಾಡಿ ಸುಮಾರು ಹೊತ್ತು ಆದಮೇಲೆ ಒಂದೆರಡು ಕಾರ್ಡಿಯೋ ಮಾಡೋ ಟೈಮಲ್ಲಿ ನನಗೆ ನೆನಪಾಗಿದೆ ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತಲ್ಲ ಅಂತ. ಸೊ ಹಂಗಾಗಿ ಈ ಕಾರ್ಡಿಯೋ ಮಾಡ್ತಿದ್ದೀನಿ ಗೈಸ್. ವರ್ಕೌಟ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡಿ ಈಗ ನಾನು ಇಲ್ಲಿ ನೋಡಿ, ಈ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ಸಣ್ಣದಾಗಿ, ಮತ್ತು ಅಲ್ಲೊಂದು ದೇವಸ್ಥಾನ ಇದೆ. ಬಟ್ ಏನೋ ನಾನು ಖಾಲಿ ಇರುತ್ತೆ ಅಂದ್ಕೊಂಡಿದ್ದೆ ದೇವಸ್ಥಾನ. ಬಟ್ ಏನೋ ಜನಗಳಿದಾರ ಅಂತ ಅಲ್ಲೆಲ್ಲ ಆಟೋ ನಿಂತಿದೆ ಮತ್ತು ಬೈಕ್ಗಳೆಲ್ಲ ನಿಂತಿದೆ. ಬನ್ನಿ ಮುಂದೆ ಹೋಗೋಣ. ಜನ ಇದ್ರೆ ಏನಂತೆ, ದೇವಸ್ಥಾನದ ಹತ್ರ ಹೋಗಬೇಕು ಮತ್ತು ವೀಡಿಯೋ ಮಾಡಬೇಕಲ್ಲ, ಅದೇ ಒಂಥರ ಹಿಂಸೆ. ಬಟ್ ಏನು ಗೊತ್ತಾ, ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಅಂದರೆ ಹುಡುಗಿರನ್ನ ಕರ್ಕೊಂಬರ್ತಾರೆ ಇಲ್ಲಿ. ಬನ್ನಿ ಅಲ್ಲಿ ಮುಂದೆ ಹೋಗೋಣ. ವರ್ಕೌಟ್ ಸಿಕ್ಕಾಪಟ್ಟೆ ಮಾಡಿಬಿಟ್ಟೆ ಇವತ್ತು ಮಾಡ್ತಾ ಇಲ್ಲಿ ನೋಡಿ, 3 ಬೈಕ್ಗಳು ನಿಂತಿದೆ ಮತ್ತು ಅಲ್ಲೊಂದು ಆಟೋಗಳು ಬೇರೆ ನಿಲ್ಲಿಸಿದ್ದಾರೆ. ಯಾರು ಬಂದಿದ್ದಾರೋ ಗೊತ್ತಿಲ್ಲ. ನಿಮಗೆ ಈ ಜಾಗ ನಿಮಗೆ ಗೊತ್ತು ತಾನೆ, ಲಾಸ್ಟ್ ಟೈಮ್ ಕೂಡ ನಾನು ಈ ಜಾಗ ನಿಮ್ಮನ್ನು ಕರ್ಕೊಬಂದಿದ್ದೆ ಗೈಸ್. ಇದು ದೇವಸ್ಥಾನ, ಇದು ಏನು ಹೇಳ್ತಾರೆ ಇದಕ್ಕೆ, ಅನಿಬಿನ ಜೇನುಳ ಇರೋ ಜಾಗಕ್ಕೆ ಕರ್ಕೊಬಂದಿದ್ದು. ಇದು ಟೆಂಪಲ್ಲು, ಜೇನುಳ ಎಲ್ಲ ಇದೆ, ದೇವ್ರ ಥರ ಪೂಜೆ ಮಾಡ್ತಾರೆ. ಹಂಗಾಗಿ ಇಲ್ಲಿ ಯಾರೂ ಜೇನುನೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ನೀರಿತ್ತು, ಈಗ ನೀರು ಫಾಲ್ಸ್ ಥರ ಹರಿತಿದೆ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು 4-5 ಜನ ಅಂತೂ ಮ್ಯಾಕ್ಸಿಮಮ್ ಇದ್ದೇ ಇರ್ತಾರೆ ಇಲ್ಲಿ. ಈಗ ಯಾರು ಇರದೆ ಹೋಗಿದ್ರೆ ಚೆನ್ನಾಗಿರೋದು, ಪೀಸ್ ಆಗಿರೋದು. ಇದ್ರೂ ಮ್ಯಾಟ್ರ್ ಆಗೋಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಅನಿಸಲ್ಲ. ನಾನು ಇಲ್ಲಿ ಯಾರು ಇಲ್ಲ ಅಂತಲೇ ಬರೋಣ ಅಂತ ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಜನಗಳಿದ್ದಾರೆ. ದೇವಸ್ಥಾನ ಓಪನ್ ಇದೆ ಅನಿಸುತ್ತೆ ಗುರು, ಹಂಗಾಗಿ ಇಲ್ಲಿ ನೋಡಿ ಶಬ್ದ ಕೇಳ್ತಿದೆ ನೋಡಿ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಅಲ್ಲಿಂದ ಹರ್ಕೊಬರೋ ನೀರು ಈ ಜಾಗಕ್ಕೆ ಬರುತ್ತೆ ಗೈಸ್. ಅಲ್ಲಿ ನದಿ ಇದೆ, ಅಲ್ಲಿ ಮೇಲೆ ಫಾಲ್ಸ್ ಇದೆಯಲ್ಲ, ಆ ಫಾಲ್ಸ್ ನೀರೆಲ್ಲ ಹರ್ಕೊಂಡು ಈ ಜಾಗದಿಂದ ಮುಂದೆ ಹೋಗುತ್ತೆ. ಬಟ್ ಇದು ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ ನನಗೆ, ಆದರೆ ಇದು ಹೋಗುತ್ತೆ. ಇದು ನೀರಿಗೆ ವಾಟರ್ಗೋಸ್ಕರನೂ ಕನೆಕ್ಷನ್ ಯೂಸ್ ಮಾಡ್ತಾರೆ. ಇದನ್ನು ಹೊಲಕ್ಕೆ ಇಲ್ಲ ಕುಡಿಯೋಕ್ಕೋ ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ನೀರನ್ನ ಯೂಸ್ ಮಾಡ್ತಾರೆ. ಹಂಗಾಗಿ ಇಲ್ಲಿ ನೋಡಿ, ಇಲ್ಲಿಂದ ಪೈಪ್ ಹಾಕ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ತನಕ. ಇದೆಷ್ಟು ಉದ್ದ ಇದೆ ಗೊತ್ತಾ ಈ ಪೈಪು, ಸಿಕ್ಕಾಪಟ್ಟೆ ಉದ್ದ ಇದೆ ಈ ಪೈಪು. ದೇವಸ್ಥಾನ ಅಲ್ಲಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಇವತ್ತು ಯಾಕೋ ದೇವಸ್ಥಾನದಲ್ಲಿ ಜನ ಇದ್ದಾರೆ ಅನಿಸುತ್ತೆ. ಬೋರ್ಡೆ ಹಾಕಿದ್ದಾರೆ ನೋಡಿ ಈ ಜಾಗದಲ್ಲಿ, ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈಗ ಹಂಗೆ ಬಾವಿಯ ಒಳಗೆ ಇರುವುದನ್ನು ನಿಷೇಧಿಸಲಾಗಿದೆ, ತಪ್ಪಿದರೆ 100 ದಂಡವನ್ನು ವಿಧಿಸಲಾಗುವುದು. ಬಾವಿ ಒಳಗೆ ಇಳಿದ್ರೆ ಫೈನು ಅಂತ. ತಮ್ಮ ಸ್ನಾನದ ಬಟ್ಟೆಗಳನ್ನು ಮರ್ಯಾದೆ ತೆಗೆದುಕೊಂಡು ಹೋಗಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ಇದನ್ನು ಹಾಕಿದರೆ ನೋಡಿ, ಅಲ್ಲಿ ದೇವಸ್ಥಾನ ಓಪನ್ ಇರೋದ್ರಿಂದ ಅಲ್ಲಿನ ಪೂಜೆ ನಡೀತಿದೆ. ಈಗ ನಾನು ದೇವಸ್ಥಾನಕ್ಕೆ ಹೋಗೋ ಥರ ಇಲ್ಲ, ಯಾಕಂದರೆ ನಾನು ಸ್ನಾನ ಮಾಡಿಲ್ಲ ಇವತ್ತು. ಹಂಗಾಗಿ ನೋಡಿ, ಅಲ್ಲಿ ಫಾಲ್ಸ್ ಇದೆ ನೋಡಿ, ಕಾಣ್ತಿದೆಯಲ್ಲ, ಅದು ಮಳೆಗಾಲ ಬಂದರೆ ಆ ಜಾಗ ಪೂರ್ತಿ ಜಾಸ್ತಿ ನೀರು ಬರುತ್ತೆ, ನೋಡೋಕೆ ಮಜಾ ಇರುತ್ತೆ. ಅಲ್ಲಿಂದ ಮತ್ತು ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ನೀರೆಲ್ಲ ಹರಿಯುತ್ತೆ ಗೈಸ್. ಜೇನಿದೆಯಲ್ಲ ನೋಡಿ, ಆ ಕಡೆ ಸೈಡ್ ಹೋಗ್ಬೇಕು, ಸಿಕ್ಕಾಪಟ್ಟೆ ಜೇನಿದೆ ಈ ಜಾಗದಲ್ಲಿ. ಅವರೆಲ್ಲ ಹೋಗ್ತಿರಲ್ಲ, ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದಾರೆ ನೋಡಿ. ಈ ಸುತ್ತಮುತ್ತ ವ್ಯೂ ಕಂಪ್ಲೀಟ್ಲಿ ಈ ಜಾಗ ಫುಲ್ಲು ಬೆಟ್ಟ ಮತ್ತು ಹಸಿರು ಕಾಡಿನ ಜಾಗ ಇದು. ಹಾಗಾಗಿ ಜನಗಳಿರೋ ಕಡಿಮೆ ಇಲ್ಲಿ, ಬಟ್ ಜನಗಳು ಬರ್ತಾ ಇರ್ತಾರೆ ಇಲ್ಲಿಗೆ. ಯಾವಾಗ ಬರ್ತಾರೆ ಅಂದರೆ ಜಾತ್ರೆ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿಗೆ ಜಾಸ್ತಿ ಹೋಗ್ತಾರೆ, ಇಲ್ಲಿಗೆ ಅಷ್ಟು ಬರೋಲ್ಲ. ಈಗ ಇಲ್ಲಿ ನೋಡಿ, ಇದು ಫಾಲ್ಸ್. ನಾನು ಲಾಸ್ಟ್ ಟೈಮ್ ಇಲ್ಲಿ ಕರ್ಕೊಬಂದಿದ್ದೆ ನಾನು ನಿಮಗೆ ತೋರ್ಸೋಣ ಅಂತ, ಬಟ್ ಇವತ್ತು ಬಂದು ತೋರಿಸ್ತಿದ್ದೀನಿ. ನಾನು ಆವಾಗಲೂ ಏನಾಯ್ತು ಗೊತ್ತಾ, ನಾನು ಚಪ್ಪಲ್ ಇಲ್ಲಿ ತನಕ ಹಾಕೊಬಂದಿದ್ದೆ ಗೈಸ್. ಹಾಕೊಂಬರ್ಬಾರ್ದು ಅಲ್ಲಿಗೆ ಅಂತ ಹೇಳಿದ್ರು. ಅಲ್ಲಿ ಅಷ್ಟು ದೂರದಲ್ಲಿ ಹಾಕ್ಬಿಡ್ಬೇಕು ನಾವು ಚಪ್ಪಲಿನ. ಏನಕ್ಕಂತಂದರೆ ಇಲ್ಲಿ ತನಕ ಹಾಕೊಂಬರ್ಬಾರ್ದು. ನನಗೆ ಗೊತ್ತಿರಲಿಲ್ಲ, ಹಾಗೆ ಹಾಕೊಬಂದಿದ್ದೆ. ಇಲ್ಲಿ ಬೇಕಾದ್ರೆ ಅವರೆಲ್ಲ ಹೇಳ್ಬಿಟ್ಟು ಹೋದರು.
ಒಂದು ಸರಿ ಗೊತ್ತಿಲ್ಲದಲ್ಲೇ ಮಾಡಿರೋದಕ್ಕೆ ಕ್ಷಮೆ ಇದೆ ಅಂತೆಲ್ಲ ಹೇಳಿದ್ರು. ಪಾಪ ಚೆನ್ನಾಗಿ ಹೇಳಿದ್ರು. ಗೊತ್ತಿಲ್ಲ ಅಂದರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತಲ್ವಾ. ಸೊ ಬೋರ್ಡು ಆ್ಯಕ್ಚುಲಿ ಆ ಜಾಗದಲ್ಲಿ ಹಾಕಿರೋದೈತೆ, ಟೆಂಪಲ್ ಇರೋದು ಈ ಜಾಗದಲ್ಲಿ, ಬಟ್ ಬೋರ್ಡು ಆ ಜಾಗದಲ್ಲಿ ಅಷ್ಟು ದೂರದಲ್ಲಿ ಹಾಕಿದ್ದಾರೆ. ನಾನು ಈ ಬೋರ್ಡ್ ಮಾತ್ರ ನೋಡಿದ್ದು, ಆ ಬೋರ್ಡ್ ನನಗೆ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಬಂದುಬಿಟ್ಟಿದ್ದೆ. ಎನಿವೇ ಈಗ ಸ್ಲಿಪ್ಪರ್ ಹೋಗಿ ಬಿಟ್ಟು ಬಂದಿದ್ದೀನಿ. ಬನ್ನಿ ಈಗ ವಾಪಸ್ ಮನೆಗೆ ಹೋಗೋಣ ಗೈಸ್. ದೇವಸ್ಥಾನದ ಹತ್ರ ಬಂದಾಯಿತು. ಹೋಗಿ ಈ ಜಾಗದಲ್ಲಿ ನಡೆಯೋಕ್ಕೆ ಹಿಂಸೆ ಆಗುತ್ತೆ. ನನಗಂತೂ ಚಪ್ಪಲಿ ಬಿಚ್ಚಿ ನಾನು ನಡೆದಾಡಿದ್ದಿಲ್ಲ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನಾನು ಇಂಥ ಕ್ರಿಕೆಟು ಏನಾದ್ರು ಗೇಮ್ ಆಡೋದಾದರೂ ಅಷ್ಟೇ ಸ್ಲಿಪ್ಪರ್ ಬಿಟ್ಟು ಯಾವತ್ತೂ ಆಡ್ದವನೇ ಅಲ್ಲ ನಾನು. ಹಂಗಾಗಿ ನನ್ನ ಕಾಲು ಪಾದಗಳಿದೆಯಲ್ಲ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಸಾಫ್ಟು. ಇಷ್ಟೋ ತನಕ ದೇವಸ್ಥಾನದ ಹತ್ರ ಇದ್ನಲ್ಲ, ಹಾಗಾಗಿ ಜೋರಾಗಿ ಮಾತಾಡೋಕ್ಕಾಗಲಿಲ್ಲ. ಫುಲ್ಲು ಸ್ಲೋ ಮಾತಾಡ್ತಿದ್ದೆ, ವಾಯ್ಸ್ ಪೂರ್ತಿ ಲೋ ಇಟ್ಟು. ಈಗ ದೇವಸ್ಥಾನದಿಂದ ಆಚೆಗೆ ಬಂದಿದ್ದೀನಿ, ಈ ಕಡೆ ಇದ್ದು ಪಕ್ಕಕ್ಕೆ. ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣುತ್ತದೆ ನೋಡಿ, ಈ ಜಾಗದಲ್ಲಿ ನೋಡಿ ಎಷ್ಟು ಜೇನುಗಳು ಕಟ್ಟಿದೆ ನೋಡಿ ಈ ಜಾಗದಲ್ಲಿ. ಹಂಗಾಗಿ ಈ ಜಾಗದಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಅಂತ ಹೆಸರು ಬಂದಿದೆ. ಬಟ್ ಇದ್ರ ಬಗ್ಗೆ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಂದು ಸರಿ ಹೇಳಿದ್ದ, ಬಟ್ ಅದು ಈಗ ನನಗೆ ಮರ್ತೋಗ್ಬಿಟ್ಟಿದೆ. ಅದು ಹೇಳಿ ಒಂದು 3-4 ತಿಂಗಳಾಯಿತು. ಅದ್ರ ಬಗ್ಗೆ ಈಗ ನನಗೆ ನಾಲೆಡ್ಜ್. ಈ ಸುತ್ತ ಪ್ರದೇಶ ಇದೆಯಲ್ಲ, ಇದೆಲ್ಲ ಕಾಡು ಪ್ರದೇಶ ಗೈಸ್. ಈ ಜಾಗ ಅಂದರೆ ಯಾವ ಥರ ಅಂದರೆ, ಇದು ರಿಸರ್ವ್ ಫಾರೆಸ್ಟ್ ಅಲ್ಲ, ಬಟ್ ಏನಂತಂದರೆ ನಾರ್ಮಲ್ ಫಾರೆಸ್ಟು. ಇಲ್ಲೆಲ್ಲ ಗ್ರೀನರಿ ಇದ್ದಿದ್ದು ಫುಲ್ಲು. ಈ ಜಾಗ ಪೂರ್ತಿ ಗ್ರೀನರಿ ಬಂದರೆ ಸಕ್ಕದಾಗಿ ಅನಿಸುತ್ತೆ ನೋಡೋಕ್ಕೆ. ಈ ಜಾಗಕ್ಕೆ ಬರೋಕ್ಕೆ ಒಂಥರ ಚೆಂದ ಅನಿಸುತ್ತೆ ನೋಡೋಕ್ಕೆ. ಸೊ ಈಗ ಈ ಜಾಗದಲ್ಲಿ ಯಾವುದೇ ರೀತಿ ಗ್ರೀನರಿ ಇಲ್ಲ. ಈ ಕಡೆ ಒಂದು ಸ್ವಲ್ಪ ಗ್ರೀನರಿ ಇದೆ. ರೀಸನ್ ಏನಕ್ಕಂದರೆ ಕಂಪ್ಲೀಟ್ಲಿ ಈ ಜಾಗ ನೋಡಿ, ನೀವು ಈ ಜಾಗ ನೋಡಿ, ಈ ಜಾಗ ಸ್ವಲ್ಪ ಹಸಿರಿದೆ, ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿನೇ ಹಸಿರಿದೆ. ಬಟ್ ಈ ಜಾಗದಲ್ಲಿ ಯಾವುದೇ ರೀತಿ ಗ್ರೀನರಿ ಇಲ್ಲ. ಒಂದೇನಂತಂದರೆ, ಒಂದು ಈ ಜಾಗನ ಸುಟ್ಟಾಕಿದರೆ ಒಂದು ಪಾಯಿಂಟು. ಯಾಕಂದರೆ ನಿಮ್ಗೆ ಈಗ ಹೇಳ್ತೀನಿ ತಡ್ರಿ. ಇದು ಯಾಕೆ ಈ ಜಾಗದಲ್ಲಿ ಗ್ರೀನರಿ ಇದೆ ಅಂದರೆ, ಜಾಸ್ತಿ ಈ ಜಾಗದಲ್ಲಿ ಅಡಿಲಿ ನೀರು ಹರ್ಕೊ ಬರ್ತಿರೋದ್ರಿಂದ ನೀರಿನ ಅಂಶ ಎಲ್ಲಿ ಭೂಮಿ ಮೇಲೆ ಇರುತ್ತೋ, ಭೂಮಿ ಒಳಗಿರುತ್ತೋ ಆ ಜಾಗದಲ್ಲಿ ಸ್ವಲ್ಪ ಗ್ರೀನರಿ ಇರುತ್ತೆ, ಗಿಡಗಳೆಲ್ಲ. ಬಟ್ ಈ ಜಾಗದಲ್ಲಿ ಏನು ಗ್ರೀನರಿ ಇಲ್ಲ ಅಂತಂದರೆ, ಈಗ ಸೀಸನೆಲ್ಲ ಹೆಂಡಾಗ್ತಿರೋದು. ಹಾಗಾಗಿ ಈ ಜಾಗದಲ್ಲೆಲ್ಲ ಇಲ್ಲಿ ನೀರಿನ ಅಂಶ ಯಾವುದೂ ಇಲ್ಲ, ನೀರು ಬರೋ ಅಂಥ ಜಾಗ ಇಲ್ಲ, ನೀರಿನ ಸಪ್ಲೈನೇ ಇಲ್ಲ ಈ ಜಾಗಕ್ಕೆ. ಹಾಗಾಗಿ ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಒಣಗೆ ಕೆಂಪು ಹಸಿರು ಕೇಸರಿ ಕಲರ್ ಆಗೋಗ್ಬಿಟ್ಟಿದೆ ಎಲೆಗಳೆಲ್ಲ. ಬಟ್ ಈ ರೀಸನ್ ಇದೇನು ಗೊತ್ತಾ, ನೀವೆಲ್ಲ ಅನ್ಕೋಬೋದು ಬೆಟ್ಟ ಗುಡ್ಡಗಳಲ್ಲಿ, ಫಾರೆಸ್ಟ್ಗಳಲ್ಲಿ ಕೆಲವೊಮ್ಮೆ ಕಾಡ್ಗಿಚ್ಚೆಲ್ಲ ಹತ್ತುತ್ತೆ, ನೀವು ನೋಡಿರ್ತೀರಲ್ಲ. ಆ ಕಾಡ್ಗಿಚ್ಚು ಏನು ಕತ್ತುತ್ತೆ ಅಂತಂದರೆ, ಯಾರು ನೀವು ನಿಮ್ಮ ಇಂಟೆನ್ಷನ್ ಏನಿರುತ್ತೆ ಅಂದರೆ, ನೀವು ಯೋಚನೆ ಮಾಡಿರೋ ಪ್ರಕಾರ ಆ ಜಾಗದಲ್ಲಿ ಯಾರೋ ಬರ್ತಾರೆ, ಸಿಗರೇಟ್ ಸಿಗ್ತಾರೆ, ಏನೋ ಮಾಡ್ತಾರೆ, ಹಂಗಾಗಿ ಅದರಿಂದ ಹಂಗೆ ಆರಿಸ್ದಲ್ಲೇ ಹೋಗಿರ್ತಾರೆ, ಆವಾಗ ಬೆಂಕಿ ಹತ್ತುತ್ತೆ ಅಂತ ಅಂದ್ಕೊಂಡಿರ್ಬೋದು ನೀವು. ಬಟ್ ಸ್ಟಿಲ್ ಅದು ರೀಸನ್ ಅಲ್ಲ. ಅದು ಸಮ್ಟೈಮ್ಸ್ ಆಗುತ್ತೆ, ಬಟ್ ರೀಸನ್ ಏನಂತಂದರೆ, ಫಾರೆಸ್ಟ್ ಆಫೀಸರ್ಗಳೇ ಬಂದು ಇಂಥ ಜಾಗಕ್ಕೆ ಬೆಂಕಿ ಹಾಕೋಗ್ತಾರೆ. ರೀಸನ್ ಏನಕ್ಕಂತಂದರೆ, ಈ ಜಾಗದಲ್ಲಿರೋ ಹುಲ್ಲುಗಳೆಲ್ಲ ಇದೆಯಲ್ಲ, ಇದೆಲ್ಲ ಬೆಂಕಿ ಹಾಕಿದ ತಕ್ಷಣ ಈ ಜಾಗ ಕಂಪ್ಲೀಟಾಗಿ ಒಣಗಿಬಿಟ್ಟು ಮತ್ತು ಅದು ಚಿಗುರುತ್ತೆ ನೀಟಾಗಿ. ಆ ಫಾಸ್ಟಾಗಿ ಚಿಗುರೋದಕ್ಕೋಸ್ಕರ ಮತ್ತೊಂದು ಸರಿ ಬೆಂಕಿ ಹಾಕ್ತಾರೆ. ನೀವೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ದೂರದಲ್ಲಿ ಕಾಡ್ಗಿಚ್ಚ ಥರ ಕಾಣಿಸುತ್ತಲ್ವ, ಹಿಂಗೆ ಸೀಳ್ಬಿಟ್ಟಿರೋ ಥರ, ಅವೆಲ್ಲ ಇದೇ ರೀಸನಿಗೆ ಫಾರೆಸ್ಟ್ ಆಫೀಸರ್ಸ್ಗಳೇ ಹಾಕಿರ್ತಾರೆ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಹಂಗಾಗಿ ನಾನು ನಿಮಗೆ ಈ ವಿಚಾರದ ಬಗ್ಗೆ ಹೇಳ್ತಿರೋದು. ಈ ಶೂಸ್ ಹಾಕ್ಬಾರ್ದು ಅಂತ ಬರ್ದಿರೋದು ಗೈಸ್, ಸ್ಲಿಪ್ಪರ್ಗಳು ಬಿಟ್ಟು ಹೋಗ್ಬೇಕಂತ. ಇಲ್ಲಿ ಸಡನ್ನಾಗಿ ಗೊತ್ತಾಗಲ್ಲ ಬೋರ್ಡ್ಗಳು ಅಷ್ಟೇ. ನಾವು ಆ ಕಡೆ ಈ ಕಡೆ ಹಸಿರನ್ನ ನೋಡ್ಕೊಂಡು ಬರ್ತೀವಲ್ಲ ಫಾರೆಸ್ಟ್ನ, ಹಂಗಾಗಿ ನಮಗೆ ಗೊತ್ತಾಗಲ್ಲ ಈ ಜಾಗಕ್ಕೆ ಬಂದಾಗ. ತಾಂಡಿ ಪೂಜೆ ಮಾಡಿಸಿ ತಗೊಂಡೋಗ್ತಿದ್ದಾರೆ ಈ ಜಾಗದಲ್ಲಿ. ಅಲ್ಲದೆ ಪೂಜೆ ಮಾಡಿಸಿ ಹೋಗ್ತಾ ಇರೋದು ಹೊಸ ಗಾಡಿ ಇದಿದೆಯಲ್ಲ ಇಲ್ಲಿ ನೋಡಿ, ಅದೆಲ್ಲ ಬೆಟ್ಟ. ಆ ಕಡೆ ಎಲ್ಲ ಹತ್ತಿ ಹೋಗ್ಬೇಕಂತ ಒಂದು ಸರಿ ಆಸೆ ಇದೆ. ಯಾವತ್ತು ಆ ಥರ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಒಂದು ದಿವಸ ಅಲ್ಲೆಲ್ಲ ಹತ್ತಿ ಓಡಾಡಬೇಕು, ಎಷ್ಟು ಚೆನ್ನಾಗಿರುತ್ತೆ. ಬಟ್ ಏನಂದರೆ ಡೇಂಜರ್, ಒಂದು ಸ್ವಲ್ಪ ಕರಡಿಗಳೇನಾರು ಇರುತ್ತೆ ಈ ಜಾಗದಲ್ಲಿ. ಈ ಜಾಗ ಇದೆಯಲ್ಲ, ಈ ಸುತ್ತ ಕಾಡಲ್ಲಿ ಚಿರತೆ ಇದೆ ಅಂತ ಹೇಳ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ನಿಜನೋ ಏನೋ ಗೊತ್ತಿಲ್ಲ, ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಸುಮಾರು ಜನ ಹೇಳ್ತಾರೆ ಚಿರತೆ ಇದೆ ಅಂತೆಲ್ಲ ಹೇಳ್ತಾರೆ. ಒಂದು ಟೈಮಲ್ಲಿ ಏನಂತಂದರೆ, ನಮ್ಮ ಚಿಕ್ಕಮಂಗ್ಳೂರು ಸಿಟಿ ಒಳಗೆ ಚಿರತೆ ಬಂದುಬಿಟ್ಟಿತ್ತು. ಆನೆಗಳೆಲ್ಲ ಕಾಮನ್ ಬಿಡಿ ನಮ್ಮ ಚಿಕ್ಕಮಂಗ್ಳೂರೊಳಗೆ ಬರೋದು. ಬಟ್ ಚಿರತೆ ಒಂದು ಸರಿ ಬಂದುಬಿಟ್ಟಿತ್ತು. ಬಂದು ಒಂದು ಕಾಲೇಜ್ ಇದೆ, TMS ಕಾಲೇಜ್ ಅಂತ. ಆ TMS ಕಾಲೇಜ್ ಒಳಗೆ ಬಂದು, ಕಾಲೇಜ್ ಸ್ಕೂಲಪ್ಪ ಅದು ನನಗೆ ಮರ್ತೋಗ್ಬಿಟ್ಟಿದೆ, ಅದರೊಳಗೆ ಬಂದು ಕ್ಲಾಸ್ ರೂಮ್ ಒಳಗೆ ಹೋಗಿ ಕೂತ್ಬಿಟ್ಟಿತ್ತು ಚಿರತೆ, ಡೆಸ್ಕ್ ಅಡಿ ಒಳಗೆ. ಮತ್ತು ಯಾರೋ ಒಬ್ಬರು ಹೋದಾಗ ಕಾಣಿಸ್ಬಿಟ್ಟು ಓಡ್ಬಂದು ರಪ್ಪಂತ ಬಾಕ್ಲಾಕೊಂಡಿದ್ರು ಅದನ್ನು ನೋಡಿ. ಆವಾಗ ಬಾಕ್ಲಾಕೊಂಡು, ಅದು ಈಗ ಯೂಟ್ಯೂಬಲ್ಲೆಲ್ಲ ಇದೆ ಆ ವಿಡಿಯೋ ಈಗಲೂ. ಯಾರೋ ಒಬ್ಬ ಬಗ್ ನೋಡೋಕೆ ಹೋಗ್ತಾನೆ ಇದೆಯಾ ಅಂತ ಕಿಟಕಿಯಿಂದ, ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ಅವ್ನ ಕೈನ ಕಚ್ಚಿ ತಿಂದಾಕ್ಬಿಡುತ್ತೆ. ಬೆರಳುಗಳೇ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇರೋಲ್ಲ, ಆ ಥರ ಮಾಡಾಕ್ಬಿಟ್ಟಿರುತ್ತೆ ಅದು. ವಿಡಿಯೋ ಇದೆ, ಒಂದು ಸರಿ ಸರ್ಚ್ ಮಾಡಿ ನೋಡಿ. ಮತ್ತೇನಂತಂದರೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಬೆಂಕಿ ಎಲ್ಲ ಹಾಕಿದ್ದಾರೆ. ಏನಕ್ಕಂತಂದರೆ ಹೊಸ ಹುಲ್ಗಳು ಮತ್ತು ಗ್ರೀನರಿ ಬೆಳೀಲಿ ಅಂತ, ಬರಲಿ ಅಂತ. ಫೋನ್ನ ಜಾಸ್ತಿ ಹೊತ್ತು ಹಿಂಗೆ ಇಟ್ಕೊಂಡು ಹೋಗೋಕ್ಕಲ್ಲ, ಬಿಕಾಸ್ ಇಲ್ಲಿ ನೋಡಿ
ಈ ಜಾಗ ಪೂರ್ತಿ ಚೆನ್ನಾಗಿಲ್ಲ, ಫುಲ್ ರೋಡೆಲ್ಲ ಡಮರ್ ಗೊಟ್ಟಾಗೋಗ್ಬಿಟ್ಟೈತೆ ರೋಡು. ಫೈನಲಿ ಗೈಸ್ ನಾನು ಮನೆಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಬಾಯ್ ಬಾಯ್.